ಗಿರ್ಜಿ, ಅಡಿಗೆ ಆಯ್ತಾ ಇಲ್ಲ ಇನ್ನ? ನನಗೆ ಸ್ವಲ್ಪ ಅವಸರ ಐತಿ, ನಾನು ಎಲ್ಲೇ ಹೋಗ್ಬೇಕು. ನಿನ್ನ ದಿನ ಆದ್ರೂ ಆಗಬೋದು ನೋಡಿ ಅಡಿಗೆ. ಅವಸರ ಅಂದ್ರೆ 6 ತಿಂಗಳು ನಿಂತು. ಜಲ್ದಿ ತಾಂಬ. ಮುಂಜಾನೆಯಿಂದ ಮಾಡ್ತೀನಿ ಮಾಡ್ತೀನಿ, ಅದೇನು ಮಾಡ್ತಿದ್ದೆ ಅದೇನು ನನಗೆ ಅರ್ಥನೇ ಆಗವಲ್ದು. ನಿಮಗೇನು ಗ್ಯಾಸ್ ತಗೊಂಬಂದು ಇಡ್ರಿ ಅಂತಂದ್ರೆ ಇವತ್ತಿಗೆ ತಂದಿಡವಲ್ಲ. ಒಲೆಯಾಗ ಮಾಡಿ 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 ಎದೆ ಗೂಡಂಬೋದು ಬತ್ತಗೆ ನನಗೆ. ನಮ್ಮ ಅವನವರೆಲ್ಲ ಇದೇ ಒಲೆಯಾಗ ಊದಿ ಅಡಿಗೆ ಮಾಡಿ ಎಲ್ಲ ನಾವೆಲ್ಲ ಉಂಡು ದೊಡ್ಡವರಾಗಿಲ್ಲೇನು? ನಿಂದು ಹೆಚ್ಚಿಂದು ಗ್ಯಾಸ್ ತಗೊಂಬರ್ರಿ, ಸಿಲಿಂಡರ್ ತಗೊಂಬರ್ರಿ, ಸ್ಟವ್ ತಗೊಂಬರ್ರಿ ಅನ್ಕಂತ. ಜಲ್ ತಾಂಬ. ನಾನೆಲ್ಲ ಮೈ ತಕೊಂಡು ಎಲ್ಲ ಆಯಿಗೆ ಎಲ್ಲ ಕುಂತೀನಿ ಬಾ, ಎಲ್ಲ ಕೈಗೆ ತಕೊಂಡಿನಿ. ತಗೊಂಬ ಜಲ್ದಿ. ಬಾ. ನೀನೇನು ಮನ್ಯಾಗ ಇಲ್ಲಿ ಬೇಷ್ಟು ಕುಂದಿರ್ತಿದ್ದಿ? ನಿನಗೇನು? ನಮ್ಗೆ ಎಷ್ಟು ಕೆಲಸ ಇರ್ತಾವ ಹೊರಗೆ ಹೋಗೋದು ಮುಂಜಾನೆ. ನೀನು ಇಲ್ಲಿ ಊಟಕ್ಕೆ ಇಟ್ಟತನ ಮಾಡ್ಕೊಂಡು ಕುಂತ್ರ ನಮ್ಮ ಮುಂದೆ ಕೆಲಸ ಜರುಗೋದಿಲ್ಲ. ಜಲ್ದಿ ಬಾ. ಒಂದು ಗ್ಯಾಸ್ ಸ್ಟವ್ ಅನ್ನು ತಂದು ಕೊಡಿ. ಎಂಟರ ಮನೆಗೂ ಅದಾವ ಇವಾಗ. ನೀನು ನೋಡಿದ್ರೆ ತರಕ್ಕೆ ಹೆಂಗ ಮಾಡ್ತೀವಿ. ಮುದ್ದೆ ಸಾರು ಭಾರಿ ಮಸ್ತಾಗಿದ್ಲಿ ಗಿರ್ಜಿ, ಭಾರಿ ಚಲೋ ಮಾಡಿದಿ. ಅದಕ್ಕೆ ಒಂದು ಗ್ಯಾಸ್ ಸ್ಟವ್ ತಗೊಂಬರ್ರಿ ನೋಡ್ರಿ. ನೀವು ನನ್ನ ಕೈಲಿ ಆಗಲ್ಲ ಒಲೆ ಮೇಲೆ. ನೀವು ನೋಡ್ರಿ ಮುಂಜಾನೆದ್ದು ಅವಸರ ಮಾಡ್ಕೊಂಡು ನಿಂದಿರ್ತಿದ್ದಿ. ಇಲ್ಲಿ ಜಲ್ದಿ ಕೆಲಸ ಆಗೋದಿಲ್ಲ, ಉಳೋದಿಲ್ಲ. ಕಟ್ಟಿಗೆ ಉರಿಯೋದಿಲ್ಲ, ಊದಿ 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 ನಮಗೆ ಸಾಕೆ ಗೊತ್ತಾ, ಕೆಲಸನೂ ಜಲ್ದಿ ಆಗೋದಿಲ್ಲ. ನೀವು ಫಸ್ಟ್ ಗ್ಯಾಸ್ ತಗೊಂಬ ಬಿಡೋದು ಬಿಟ್ಟು ನಾನು ಹೇಳಿ ನೋಡಿ ಹೋಗಿ. ಆಯಿತು. ಅಂದ್ರೂ ಏನೋ ಹೇಳಿ ಗಿರ್ಜಿ, ಒಲಿ ಮೇಲೆ ಮಾಡಿದ್ದು ರುಚಿ ಗ್ಯಾಸ್ ಮೇಲೆ ಬರೋದಿಲ್ಲ ನೋಡು. ಈ ಒಲಿ ಮೇಲೆ ರುಚಿ ಇರ್ತದೆ ಊಟ. ನಿನಗ ರುಚಿ, ನೀನು ಬಾಯಿ ರುಚಿ ನೋಡ್ಕೊಂತಿದ್ದಿ. ಇಲ್ಲಿ ಮಾಡೋರು ಕೈ ಓದ್ತಾ ಒಯ್ಕಂತ ನೀನು ಬಾಯಿ ರುಚಿ ನೋಡ್ಕೊಂಡು ಕುಂತ್ಕೊಂಡ್ರೆ ಆಯ್ತಪ್ಪ. ನನಗೆ ಇಲ್ಲಿ ಸಾಕಾಗಿ ಹೋಗೋದಿಲ್ಲ. ಒಲಿ ಮೇಲೆ ಮಸಿ ಅದು ಇದು ತಿಕ್ಕಿ ತೊಳೆದು ಅದೆಲ್ಲ ಮಾಡೋಷ್ಟಿಗೆ ನಮ್ಗೆ ಎಣ ಬಿದ್ದು ಹೋಗ್ತದಿಲ್ಲ. ನಿನಗೇನು? ಹೌದು. ನಮ್ಮವ್ವ ಉಂಡ್ಲೇನ? ಇಲ್ಲೇ ಕಾಣವಳ್ಳ, ಎತ್ಕೋಗ ನಮ್ಮವ್ವ. ನನಗೇನು ಹೇಳಿ ಕೇಳೋತಾಳೆ ನಿಮ್ಮವ್ವ? ಎಲ್ಲ ಗಣ ತಿರ್ಗಾಕ ಇಲ್ಲಿ ಕುಂದ್ರಿ ಅಂತೇಳಿನಿ. ಚಾ ಕೊಟ್ಟೆ ಮುಂಜಾನೆ, ಕುಡಿದ್ಲು. ಗ್ಲಾಸ್ ಅಲ್ಲೇ ಬಿಡ್ದಾಳ, ಹೊರಗೆ ಇರ್ತದೆ, ಹೊರಗೆ ಮೆರಿತದ. ನಾವು ಹೋಗಿ ತಗೊಂಬರತ್ತಾನ ಅಲ್ಲೇ ಮೆರಿತಿರ್ತದ ಗ್ಲಾಸ್. ಅಲ್ಲೇ ಬಡ್ದೆ ಎಲ್ಲೇ ಹೋಗಿ ಅವಳು. ಗಿರ್ಜಿ ಈಗ ಅವಾಗ ನಿಮ್ಮವ್ವ 100 ವರ್ಷ ಆಯ್ತು ನೋಡು. ನೆನ್ಸೋದ್ರಾಗ ಅವಾಗ ಗಿರ್ಜಿ ಅಂತ ಅದ್ರ ಕುಂತು ನಿಂತು ನಾನು ಇಲ್ಲಿಂದು ಅಂದ್ರೆ ಕಿಕ್ಕಿ ಕೇಳಿಸೋದಿಲ್ಲ, ಬಿಡೋದಿಲ್ಲ. ಯಾಕೆ ಹೋದ್ರದು ಬಿಡೋದಿಲ್ಲ. ಅಲ್ಲಿ ಗಿರ್ಜಿ ಅಂತೀನಿ. ನಿನ್ನ ಕಿವಿ ಕೇಳಿಸವಲ್ದನ ಗಿರ್ಜಿ? ಗಂಡ ಹೆಂಡ್ತಿ ಇಲ್ಲೇ ಸೇರ್ಕೊಂಡ್ರಿ, ಒಬ್ರನ್ನ ಓ ಅನ್ನವಲ್ರಿ ನೋಡಿ. ಏನು ಮನೆ ವಯಸ್ಸಾದ ಮುದುಕಿ ಎದಕ್ಕನ ಕೂಗುತ್ತಾಳಂದ್ರೆ ಓ ಅನ್ಬೇಕಂಬೋದಿಲ್ಲ ನೀವು. ಅತ್ತಾರ, ನಾನು ಓ ಅಂದ್ರೆ ನಿಮ್ಗೆ ಕೇಳೋದಿಲ್ಲ ಅಂತಂದು ನಾವು ಅಂದಿಲ್ರಿ. ಅನ್ನೋದಿಲ್ಲ ನೋಡಿ. ಏನು ಮಾಡ್ತೀವಿ ಅಂತೀಯ ನೋಡಪ್ಪ. ನರ್ಸ, ನೀನಂತೂ ಏನು ಹೆಣ್ತಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ ನೀನು. ನೋಡು ಹೆಂಗೆ ಮಾತಾಡ್ತಾಳ. ನೀನು ಇಲ್ಲದ ಹೊತ್ತಾಗ ಊಟಕ್ಕೆ ಕೂಡ ಕೊಡೋದಿಲ್ಲಪ್ಪ. ಅಡಿಗೆ ಮಾಡಿ ಅಲ್ಲಿ ಬಡ್ದು ಗಣ ಗೆಳತಿಯರ ಮನೆ ತಿರ್ಗಕ್ಕೆ ಪಂಟ್ ಹೊಡ್ಕೊಂಡು ಹೋಗ್ಬಿಡ್ತಾಳೆ ಪಡಾಡಿಸಿ ಅಂತ. ಇಲ್ಲಿ ವಯಸ್ಸಾದಕ್ಕೆ ನಾನು ಎಲ್ಲನ ಹೋಗ್ಬೇಕು ನಡಿ ಕೆಳಕ್ಕೆ ಹೋಗಿ ಎಲ್ಲನ ಕಾಲ್ಗಿಲ್ ಜಾರಿ ಬಿದ್ರೆ ಏನು ಮಾಡೋದು ನಾನು? ಏನತ್ತೆ ಅನ್ಬೇಕಂತೇಳಿ ಅಬ್ಬ ಎಷ್ಟು ಹೇಳ್ತಿದ್ ನೋಡಿ ನೀನು. ಯಾವಾಗ ಒಂದು ದಿವಸ ಮೊನ್ನೆ ಯಾವಾಗ ಎಲ್ಲ ಅರ್ಜೆಂಟ್ ಹೋಗ್ಬೇಕಾಗಿತ್ತು. ನಾನು ಜಂಪರ್ ಪೀಸ್ ಕೊಡ್ಬೇಕಾಗಿತ್ತು ಅಲ್ಲಿ ಹೋಗಿ ಕೊಲ್ಲವ್ಗ. ಅದಕ್ಕೆ ನಿಮ್ಮ ಅಡಿಗೆ ಆಗ್ಯದ ನೋಡ್ರಿ, ನಿಡ್ಕೆ ನೋಡ್ರಿ ಅಂತ ನಾನು ಹೇಳೋಗಿನಿ. ಒಂದು ದಿವಸ ಹೇಳಿದ್ದಕ್ಕೆ ಮಗನ ಮುಂದೆ ಅವಾಗ ಚಾಡ ಚುಚ್ಚಕ್ಕೆ ಬಂದುಬಿಟ್ಟು ನೋಡ್ರಿ ನೀವು. ಒಂದು ದಿವಸ ಚಾಕು ಚುಚ್ತೀನಿ ಅಂತೀಗೇನು? ಚುಚ್ಚಿದ್ರೆ ಚುಚ್ಚಾಕಿನಿ ನೀನು ಅಂತ ಕಮ್ಮಿ ಆದಕ್ಕೇನಲ್ಲ ನೀನು. ಹಗ್ಗ ನಾನೇನಂತೀನಿ ಇದೇನಂತದ. ಏನಪ್ಪ ನಿಮ್ಮವ್ಗ ಕಿವಿಗಾಕಿ ಮಿಷನ್ ತಂದು ಕೊಡ್ತೀಗೇನು? ನಾನೇನ ಮನೆ ಬಿಟ್ಟು ಹೋಗ್ಬಿಡ್ಲ ಆ ಕಡೆ. ತೆರಿ ಇರಿಸಿ ಕೈ ಬಿಡ್ತದ ನೋಡಿ. ನಾನೊಂದಂತೀನಿ ತಾನೊಂದಂತದ, ನಾನೊಂದಂತೀನಿ ತಾನೊಂದಂತದ. ಯಾರೇ ಹೋಗೋರು ಬರೋರು ಈ ಕಡೆ ಯಾರನ್ನ ಬರೋರು ಕೂಡ ಅಂತಪ್ಪ ಹಂಚ್ಕೊಂಡ್ಬಿಟ್ರು ನೋಡಿ ನಮ್ಮ ಮನೆಗೆ ಬರಾಕ. ಹೆಂಗ ಮನೆ ಮುಂದೆ ಯಾವ್ದಾರ ನಾಯಿ ಕಟ್ಟಿ ಹಾಕಿದ್ರ ಬರಾಕ ಹಂಚ್ಕೊಂತಾರ ನೋಡಿ. ಹಂಗ ಈಕಿ ನಮ್ಮ ಅತ್ತಿ ಮನೆ ಮುಂದೆ ಕುಂದಿರ್ತಾಳ ಅಂದ್ರೆ ಈ ಕಡೆ ಅಡ್ಡಾಡೋರು ಕೂಡ ಯಾರು ಅಂಗಡಿಗೆ ಹೋಗೋರು ಬರೋರು ಎಲ್ಲರಿಗೆ ಕರೆದು ತೆಲಿ ಇರಿಸಿ ಕೈ ಬಿಡ್ತಾಳೆ ಈಕಿ. ಇಂಥ ಪರಿ ಓಣ್ಯಾಗ ಸಾಕ್ ಮಾಡಿಟ್ಟಾಳು. ಎಲ್ಲರೂ ಮನೆ ಮುಂದೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರೆ ನಮ್ಮ ಮನೆ ಮುಂದೆ ಈಕಿ ಇದೇ ಮುದೇ ಕೆದಾಳ ಅಂತ ಎಚ್ಚರಿಕೆ ಅಂತ ಹಾಕ್ಯಂಬೇಕು ನೋಡಿ ನಾವು ಬೋರ್ಡ್. ಅದು ಏನು ಜಗಳ ಮಾಡ್ತೀರಿ ನೀವು? ಉಣಕ್ಕೆ ಕುಂತಾಗ ಹತ್ತಿ ಬಿಡ್ತೀರಿ ನೋಡಿ. ನಿಮ್ದು ಎದ್ಲುಗಾಟ ಎದ್ದು ಉಣಕ್ಕೆ ಕುಂತಾರೆ, ಎದ್ದು ಆ ಕಡೆ ಹೋಗ್ಬಿಡ್ಬೇಕು. ಹಂಗೆ ಕೊಡ್ತೀರಿ ನೋಡಿ ಎದ್ಲುಗಾಟ ನೀವು. ಆಯ್ತು ಬಿಡು, ಇವತ್ತು ನಾಳೆ ಹೋಗಿ ಅದು ಮಿಷಿನ್ ಏನಾರ ಕೆಟ್ಟದನ್ನ ಸರಿ ಮಾಡ್ಸ್ಕೊಂಡು ಬರ್ತೀನಿ.
ಇಲ್ಲಾಂದ್ರೆ ಹೊಸದು ತಗೊಂಬಂದು ಕೊಡ್ತೀನಿ, ಮತ್ತೇನು ಮಾಡ್ಬೇಕು? ಮೊನ್ನೆ ಭಾಗ್ಯವೇನು ಅಂಗಡಿಗೆ ಹೊಂಟಿದ್ಲ ಅಂತ ನಮ್ಮ ಮನೆ ಮುಂದ್ಲಾಸಿ ಮುರಿಯಕ್ಕೆ ಇದು ಹೊರಗೆ ಕುಂತ್ಕೊಂಡದ. ಬಾ ಇಲ್ಲಿ ಅಂತ ಕರೆದು ಏನು ಬಾಯಿಗೆ ಬಂದಂಗೆ ಬೈದಾಳ ಅಂತ ಬೈದು ಏನೋ ಅಂಗಡಿಗೆ ಹೊಂಟಿನಂತ ಆಕಿ ಏನೋ ಅಂದ್ಲ ಅಂತ ಕಿವಿ ಕೇಳಿಸಿಲ್ಲ. ನೀನು ಮತ್ತೇನು ಓಡಂಟಿಗೆ ಮಾನಪ್ಪಗೆ ಆತನ ತಡಿ ಎಲ್ಲ ಅಂಗಡಿ ಹತ್ರ ಕೂಡ ಓಡಂಟಿಗೆ ಏನಂತ ಏನೋ ಅಂದ್ಲ ಅಂತ ಅಲ್ಲಿ ನಿಂತಕ್ಕಿ ಪುಷ್ಪೆ ಯಾರ ಕೇಳಿಸ್ಕೊಂಡು ಹೋಗಿ ಊರೆಲ್ಲ ಹೇಳ್ಕೊಂಬಂದ್ಬಿಟ್ರ. ಹಿಂಗ ಭಾಗ್ಯವು ಏನೋ ಅಂಗಡಿ ಹತ್ರ ಕೂಡ ಓಡಂಟಾಳ ಅಂತೇಳಿ ಅದು ಮಾನಪ್ಪಗೆ ಆಮೇಲೆ ಏನೋ ಗೊತ್ತಾಗ್ಯದಂತ. ಅದು ಅವ್ರ ಮನೆಗೆ ಮೊನ್ನೆ ಏನೋ ಇವಾಗೂ ಏನಲ್ಲಿ ಜಗಾಡ ಕುಂತಿದ್ರು ಅಂತಂದ್ರು. ಇವಾಗ ಹೋಗಿ ನೋಡ್ಬೇಕು ಏನಾಗಿದೆ ಏನದು. ಹಿಂಗೆಲ್ಲ ಆಗ್ಯದನು? ಅಯ್ಯಯ್ಯ, ನೀ ಚಲ ಅಲ್ಕಿಸಿದೀಯಪ್ಪ ನಿನ್ನ ಮಾರಾಗನ ಮಧ್ಯದಲ್ಲಿ. ಪಂತಿಗೆ ತಕ್ಕ ಬಂತಂತ ಇಬ್ರು ತಾಯಿ ಮಗಳಿಗೆ ಇಬ್ರಿಗೂ ಚಲೋ ಆಗತ್ತವ. ಇನ್ನ ನೀನ್ ತಲೆ ಮೇಲೆ ಕೂದಿದ್ರೆ ಇನ್ನ ಮಾಡತ್ ನೀನು ಜಲ್ದಿ ತಿಂದು ಎದ್ ನಡಿ. ಫಸ್ಟ್ ಆ ಮುರಿಯಕ್ಕೆ ಮಿಷಿನ್ ತಂದು ಕೊಡಂತ ನಾನಂದ್ರೆ ಅಂತ ಅಲ್ಕಿಸ್ಕೊಂತಾನೆ. ಅಪ್ಪ ತಿನ್ ನಡಿ ಜಲ್ದಿ, ಆಕಿಗೇನೋ ಊಟಕ್ಕೆ ಕೊಡ್ಬೇಕು. ಊಟಕ್ಕೆ ಕೊಟ್ಟ ಏನೋ ಎಷ್ಟು ಮನಾರ್ ಕೆಲಸ ಐತಿ. ಆತು. ನನ್ನ ಕೂದಲು ಬೇಕಣ್ಣು ನಿನಗೆ, ಯಾವಾಗನ ಕೇಳು. ಏ ಭಾಗ್ಯ, ಹೊರಗೆ ಬರ್ತಿಗೆ ಬಂದು ಒಳಗೆ ಒದ್ದು ಎಳ್ಕೊಂಬರ್ಬೇಕು ಹೊರಗಡೆ. ಊರಾಗ ಎಲ್ಲಿ ತಲೆ ಎತ್ಕೊಂಡು ತಿರ್ಗಲಾರ್ದಂಬಂಗೆ ಮಾಡಿಬಿಟ್ಟೆಲೆ. ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಹಾಕಿಬಿಟ್ಟೆಲೆ ಆ ರಾಜಿಗೆ. ಬಾ ಹೊರಗೆ ಬಾ. ಏನಂಗ ಬಡ್ಕಂತಿಗೆ ಬೇಡ ಒಂದೇ ಸಮನೆ. ಏನಾಯ್ತು ಇವಾಗ? ನನಗೆ ಕೊಟ್ಟನ್ ದೇವ್ರ ಬಾಯಿ ಅಂತ ಏನ್ ಬಕ್ಕೆ ಅಲ್ಲಾಡ್ಸ್ತೀವಿ ನೋಡು ಒಂದೇ ಸಮನೆ. ಬನ್ನಿ ಕಡಿ ಒಂದೆರಡು ಬಟ್ಟೆ ಅದ ಒಯ್ ಒಣಗಾಕಿ ಬಂದ್ ತಿಳ್ಕ. ಏನ್ ಬಡ್ಕಂತೀವಿ ನೋಡು. ಓಹೋ, ಅಲ್ಲಿ ಬಟ್ಟೆ ಒಗ್ಯಕ್ಕೆ ಹೋಗಿದ್ದೇನ? ಅಲ್ಲಿ ಅವನ್ ನೋಡಕ್ ಹೋಗಿದ್ದು ಬಟ್ಟೆ ಒಕ್ಕಂತ. ಬಾರೆ ಅಲ್ಲಿಗೆ ಬಂದು ಒದ್ದೇಳ್ಕೊಂಡ್ ಬರ್ತೀನಿ, ಬಾರೆ ಇಲ್ಲಿಗೆ. ಅಲ್ಲ ಅವಾಗಿನ ನಾನ್ ನೋಡಕೊಂತೀನಿ. ಏನ್ ಬಾಯಿ ಐತಂತೇಳಿ ಬಾಯಿ ಅರೆ ಬಿಟ್ಟು ಮಾತಾಡಕೊಂತಿಗೆಲ್ಲ. ಏನ್ ಹೊಡೆಯೋಗೋದು? ಯಾವಾಗ ಹೊಡೆಯೋಗ್ಯ? ಎಲ್ಲಿ ಹೊಡೆಯೋಗಳ? ಏನು ಬಾಯಿ ನನಗೆ ಕೊಟ್ಟನಂತ ಮಾತಾಡ್ತಿ ಏನ್ ದೇವ್ರು? ಹೇಳು ಇವಾಗ ಏನಾಗ್ಯದ? ಏನೇ ಎಗ್ರಿಸಿ ಒದ್ರೆ 2 ದಿವ್ಸ ಮ್ಯಾಲೆ ಕೇಳದಕ್ಕ ಇದಳಕ್ ಬರೋದಿಲ್ಲ ನೋಡು. ಏನೇ ಊರ್ ಬಸ್ವೆ ದನದಂಗೆ ಊರು ಮನಿ ತಿನ್ನಿಕ್ಕೆಂತ ನೀನು ಇದೇ ಮಾಡ್ತೀಗೇನು ಊರಾಗ? ನಾನು ಇಲ್ಲದೊತ್ನಾಗ ಅಲ್ಲಿ ಹೋಗಿ ಬೀಡಿಸೇದ್ಕೆಂತ ಹನುಮಂದಿಯರ್ ಕಟ್ಟಿ ಕುಂತೀನಿ. ಎಲ್ಲರ ಬಾಯಾಗೂ ನಿಂದ ಸುದ್ದಿ. ಆಕಿ ಭಾಗ್ಯವ್ವ ಏನ ಅಂಗಡಿ ಹತ್ತನ ಕೂಡ ಏನೋ ಒಡೆಯೋಗಿದ್ಲಂತ ಅಂತೇಳಿ ರಾಮ್ಯ ಅವನು ಮಂಜ ರಂಗಪ್ಪ ಎಲ್ಲರೂ ಅದೇ ಮಾತಾಡೋ ಕುಂತಾರೆ ಇಲ್ಲಿ. ಊರಾಗೇನು ನಾನು ಏನು ತಲೆ ಎತ್ಕೊಂಡು ತಿರ್ಗಲೇ ಬೇಡ. ನಾನು ಯಾರು ಕೂಡ ಓಡೋಗಿನಂತ? ಅಯ್ಯ ಇದು ಯಾವ್ದು ಹೆಚ್ಚಿಂದ ಆಯ್ತಪ್ಪ. ಮನೆಗೆ ನಮ್ಮ ಮನೆಗೆ ನಾವು ಕಾಲು ಮುಡ್ಕೊಂಡು ಬಿದ್ರೆ ಯಾರು ಕೂಡ ಹೋಗಿ ಓಡೋಗಿನಿ, ಇವ್ರು ಕೂಡ ಓಡೋಗಿನಿ. ಯಾವತ್ತ ಕೇಳಿದಕ್ಕೆ ಯಾವತ್ತ ತಿಳಿದತ್ತ ಬಾ ಅಂತೇಳಿ ನನ್ನ ಮುಂದೆ. ನಿಂದು ಊರು ಅಡಿಗಾಡೋದು ನಾನು ಇಲ್ಲದ ಹೊತ್ತಾಗ ಜಾಸ್ತಿ ಆಗಿದೆ ಅಂತ ಕಾಣ್ತದೆ ನಿಂದು. ಅದಕ್ಕೆ ಇವೆಲ್ಲ ಬರ್ತಿರೋ ಸುದ್ದಿ. ಯಾರನ್ನ ಬಿಡ್ತಾರೆ ಅಪ್ಪ, ಯಾರನ್ನ ಬಿಡ್ತಾರೆ? ನನಗೆ ಕೊಂದಿಟ್ಟು ಬಿಡ್ತಾನೆ ಅಪ್ಪ. ಯಾರನ್ನ ಇಟ್ಟು ಕೊಲ್ಲಿ ಬಿಡ್ತಾನೆ ನನ್ನ. ಯಾರನ್ನ ಬರ್ರೋ? ಯಾರನ್ನ ಬರ್ರಿ ಅಂತೀಯ? ಅವ್ನು ಕೂಡ ಓಡೋಗಿದ್ದು ಇನ್ನು ಅಲ್ಲದೆ ಮತ್ತೆ ನಿಂಗೆ ಇನ್ನು ಯಾರನ್ನ ಬೇಕಾ ಇವಾಗ? ನಿನ್ನ ನೋಡೋ ನಿನ್ನೇನು ಮಾಡ್ತೀನಿ. ಬುಡಯ್ಯಪ್ಪ, ನಿನಗೆ ಯಾರು ಹೇಳಿದ್ರು? ನಾನು ಯಾರು ಕೂಡ ಹೊಡೆಗಿನಿ? ಮನ್ಯಾಗ ಮಕ್ಕಳು ಅದು ಈ ಕೆಲಸ ಅದು ಇದು ಅನ್ಕಂತ ಒಬ್ಬರು ಮನೆಗೂ ಹೋಗೋದಿಲ್ಲ ನಾನು. ನನ್ನ ಮನೆಗೆ ನಾನಿದ್ರೆ ಹೊಡೆಗಿನಿ ಅಂತೀಯಲ್ಲ. ನಿನ್ನ ಬಾಯ ಹುಳ ಉಳ್ಳಿ ಯಾರು ಹೇಳ್ಯಾರ ನಿನಗ? ನಿನ್ನ ಬಾಯಕ್ಕ ಸಾಕ್ಲಿ ಹಿಂಗೆ ಹಿಡ್ಕೊಂಡು ಹೊಡೆ ಕುಂತಿಗಲ್ಲ. ನೀನೇನ ಮನುಷ್ಯನ ನೀನು? ನನಗೆ ಅಲ್ಲಿ ಬಾಳೆ ರಂಗ್ಯ ಅವ್ನ ಮಂಜ ಕಲ್ಯ ಗನ್ಮಂದಿಯವ್ರ ಗುಡಿ ಕಟ್ಟಿ ಅಂದಾಗೂ ನನಗೆ ಅಷ್ಟು ಏನು ಅನ್ನಿಸ್ಲಿಲ್ಲ. ಹಿಂಗೆ ನಡ್ಕೊಂತ ಹೊಂಟೀನಿ. ಬಡಿಗೇರ್ ದೇವ ಮುದಕ್ಕೆ ಸಿಕ್ತು. ಅಲ್ಲಲ್ಲ ಮಾನ್ಯ, ನೀನೇನು ಹೆಂಡ್ತಿನ ಇಷ್ಟು ಲೂಸ್ ಬಿಟ್ಟಿಗೆ ಬಿಡಪ್ಪ. ಇಷ್ಟು ಲೂಸ್ ಬಿಟ್ಬಿಟ್ರೆ ಹಿಂಗೆ ನೀನು ನೋಡಿದ್ರೆ ಅರೆ ಬಡ್ಕೊಂಡು ಒಂದೇ ಅರೆ ಒತ್ತಲೆ ಬದನೆಕಾಯಿ ಒತ್ಕೊಂಡು ಮಾರಕ್ಕೆ ಹೋತಿಗಿ. ನೀನು ಆ ಕಡೆ ನಿನ್ನ ಮಾರಕ್ಕೆ ಕಳಿಸಿ ನೀನು ಹೆಂಡ್ತಿ ಒಂದು ಅಂಗಡಿಗೆ ಮನೆಗೆ ಒಂದೇ ಹೆಜ್ಜೆ ಮಾಡಿಕೆಂತ ಜುಟ್ಲು ಹಾಕ್ಯಂತ ಆರ್ಸ್ಕೊಂತ ಓತಾಳ. ಏನು ಇಷ್ಟು ಲೂಸ್ ಬಿಟ್ರೆ ಹೆಂಗಪ್ಪ? ಊರಂಬೋದು ವಾತಾವರಣ ಕೆಟ್ಟ ಕೆರಡ್ದದ ನೋಡು ಅಂದ್ಲು. ಮತ್ತು ನಾನು ಏನು ಮಾತಾಡಲಿಲ್ಲ, ಸುಮ್ಮನೆ ಬಂದೆ. ಅಯ್ಯ ಬುಡಯ್ಯಪ್ಪ, ಆ ಕೆಪ್ಪ ಮುದುಕಿ ಮಾತು ಕಟ್ಟಿಗೆ ನೀನು ನೋಡಕ್ ಬಂದಿದ್ದೇನು? ಅದ್ರ ಕಿವಿ ನಿಗ್ರಿ ನೀರು ಕುಡ್ದವ. ಅದ್ರ ಕಿವೆಗನ ಹುಚ್ಚ ಒಯ್ಲಿ ಇಂಥವ್ ಹೇಳ್ತದ ನೋಡು. ಅದ್ರ ಕಿವೆ ಕಾಲೆಣ್ಣೆ ಸುರುಳಿ ಇಂಥ